ಗಿಲ್ಲಿ ನಾನು ಲೆಕ್ಕನೂ ಹಾಕೊಂಡಿಲ್ಲ, ಯಾಕಂದ್ರೆ ನಾನು ಟಾಸ್ಕ್ ಆಡೋರು ಗೆಲ್ದೆ, ಗಿಲ್ಲಿ ಟಾಸ್ಕ್ ಆಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು 10 ಟಾಸ್ಕ್ ಆಡಿರೋ 8 ಟಾಸ್ಕ್ ಗೆದ್ದು ಯಾರು ಹಾಕಿದಾರೋ ಇವನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ ನಾನು ಆಚೆ ಕಾಲಿಕೋದು. ನಾನು ಹೇಳ್ತೀನಿ ಇವನು ಆಚೆ ಕಳಿಸ್ಬಿಟ್ಟೆ ನಾನು ಕಾಲಿ. ಬಿಗ್ ಬಾಸ್ ಮನೆಯಲ್ಲಿ ಯಾಕೋ ಭಾನುವಾರದ ಎಪಿಸೋಡ್ ಕೂಡ ಸೀರಿಯಸ್ ಆಗಿ ಶುರುವಾಗೋ ರೀತಿ ಕಾಣಿಸ್ತಾ ಇದೆ. ಗಿಲ್ಲಿ ಮತ್ತೆ ರಜತ್ ನಡುವೆ ಸಣ್ಣದಾಗಿ ಒಂದು ಫೈಟ್ ಕೂಡ ಶುರುವಾಗಿದೆ. ಅದೇನಂತ ಹೇಳಿದ್ರೆ, ಸುದೀಪ್ ಅವರು ಬಂದ ಕೂಡಲೇ ಒಂದು ಟಾಸ್ಕ್ ಅನ್ನ ಆಡಿಸ್ತಾರೆ, ಒಂದು ಆಕ್ಟಿವಿಟಿನ ಮಾಡಿಸ್ತಾರೆ. ಈ ಮನೆಯಲ್ಲಿ ಯಾರ್ದ ಪಾಪದ ಕೊಡ ತುಂಬಿದೆಯೋ ಅವರ ಮುಂದೆ ಇರುವಂತಹ ಬೌಲಿಗೆ ಆ ಕಪ್ಪು ನೀರನ್ನ ಹಾಕ್ಬಿಟ್ಟು ಅವ್ರು ಯಾಕೆ ಈ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳಿದಾಗ ಮೊಟ್ಟ ಮೊದಲನೇದಾಗಿ ಬಂದಂತಹ ನಮ್ಮ ಗಿಲ್ಲಿ ಅವರು ಆ ಕಪ್ಪು ನೀರನ್ನ ತಗೊಂಡು ರಜತ್ ಅವರ ಬೌಲಿಗೆ ಹಾಕಿ ಹೇಳ್ತಾರೆ, ಈ ಒಣ್ಣ ಬಂದು ದಿನದಿಂದ ನೋಡ್ತಿದ್ದೀನಿ, ಈ ಸೀಸನ್ ಅಲ್ಲಿರೋರಿಗೆ ಯಾವುದೇ ಟಾಸ್ಕ್ ಅರ್ಥ ಆಗಲ್ಲ, ರೂಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಬಟ್ ಇದುವರೆಗೂ ಕೂಡ ಒಂದು ಟಾಸ್ಕ್ ಗೆದ್ದಿಲ್ಲ ಅಂತ ಅವರಿಗೆ ಹೇಳಿ ಅವರ ಬೋಲಿಗೆ ಹಾಕ್ತೀನಣ್ಣ ಅಂತ ಅಂದಾಗ ರಜತ್ಗೆ ಸಿಟ್ಟು ಬಂದ್ಬಿಡುತ್ತೆ. ನಾನು ಹೇಳಿದ್ದು ಟಾಸ್ಕ್ ಆಡೋರ್ಗೆ, ಈ ಸಿಲ್ಲಿ ಗಿಲ್ಲಿಗಲ್ಲ. ಯಾಕಂದ್ರೆ ಗಿಲ್ಲಿ ಇದುವರೆಗೂ ಯಾವ ಟಾಸ್ಕ್ ಆಡಿ ದಬಾಕಿದಾನಂತ ನಾನು ಖಂಡಿತ ನೋಡಿಲ್ಲ ಅಂತ ಅಂದಾಗ ಗಿಲ್ಲಿ ಹೇಳ್ತಾನೆ, ಆಡಿರೋ 10 ಟಾಸ್ಕ್ ಅಲ್ಲಿ ನಾನು 8 ಟಾಸ್ಕ್ ಅನ್ನ ಗೆದ್ದಿದ್ದೀನಿ, ಇವಣ್ಣ ಬಂದಿದ್ದಿಂದ 1 ಟಾಸ್ಕ್ ಅನ್ನು ಗೆದ್ದಿಲ್ಲ, ಒಂದು ಬಾಲನ್ನು ಹಾಕುವಂತ ಒಂದು ಸಿಚುವೇಶನ್ಗೂ ಬಂದಿಲ್ಲ, ಇವ್ ನನಗೆ ಹೇಳಕ್ ಬಂದಿದ್ದಾನೆ ಅಂತ ಹೇಳ್ತಾರೆ. ಆಗ ರಜತ್ ಅವರಿಗೆ ಸಿಟ್ಟು ಬಂದ್ಬಿಡುತ್ತೆ. ಸೊ ಈ ಮನೆಯಲ್ಲಿ ಯಾರ್ಯಾರು ಇವತ್ತು ನನಗೆ ಈ ಕಪ್ಪು ನೀರು ಹಾಕಿದಾರೆ ನೋಡೋಣ, ಇವರೆಲ್ಲರನ್ನೂ ಕೂಡ ಮನೆಯಿಂದ ಆಚೆ ಹಾಕ್ಬಿಟ್ಟೆ ನಾನು ಮನೆಯಿಂದ ಆಚೆ ಹೋಗೋದು ಅಂತಾನು ಕೂಡ ಸುದೀಪ್ ಅವ್ರ ಮುಂದೆ ಒಂದು ಚಾಲೆಂಜ್ ಅನ್ನ ಮಾಡ್ತಾರೆ. ಆಮೇಲೆ ಕೈ ಎತ್ತಿದಂತಹ ಗಿಲ್ಲಿ ಹೇಳ್ತಾನೆ, ಈ ಮನೆಯಲ್ಲಿ ಬೇರೆ ಯಾರು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಣ್ಣ, ಈ ರಜತ್ ಅಣ್ಣ ಹೋದ್ಮೇಲೆ ನಾನು ಹೋಗ್ತೀನಿ ಅಂತ, ಇದು ನನ್ನ ಚಾಲೆಂಜ್ ಅಂತಾನು ಕೂಡ ದೊಡ್ಡದಾಗಿ ಹೇಳ್ಬಿಡ್ತಾನೆ. ಅದಕ್ಕೆ ಹೊರಗಡೆ ಕೂತಿರುವಂತ ಎಲ್ಲ ಅಭಿಮಾನಿಗಳು ಕೂಡ ಚಪ್ಪಾಳೆ ತಟ್ಟಿಬಿಡ್ತಾರೆ. ಮನೆಯಲ್ಲಿ ವಾರ ಪೂರ್ತಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಂತಹ ರಜತ್ ಮತ್ತೆ ಗಿಲ್ಲಿ ಈ ವೀಕೆಂಡ್ ಅಲ್ಲಿ ಈಗ ಆಪೋಸಿಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಡೈರೆಕ್ಟ್ ಆಗಿ ರಜತ್ನ ವಿರುದ್ಧವಾಗಿ ನಿಂತ್ಕೊಳ್ಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸೊ ರಜತ್ ಕೂಡ ಇಲ್ಲಿ ಚಾಲೆಂಜ್ ಅನ್ನ ಮಾಡಿರೋದು, ಯಾರು ಈ ಚಾಲೆಂಜ್ ಅನ್ನ ಗೆಲ್ತಾರೆ ಅಂತ ಹೇಳಿ ನಿಮಗೆ 100% ಗೊತ್ತಿರುತ್ತೆ. ಗಿಲ್ಲಿಗೆ ಇರುವಂತಹ ಫ್ಯಾನ್ ಬೇಸು ಸಿಕ್ಕಾಪಟ್ಟೆ ದೊಡ್ಡದು, ಅವನು ಇದ್ದೇ ಇರ್ತಾನೆ. ಆದ್ರೆ ಇಂಪಾರ್ಟೆಂಟ್ ನೋಟಿಸ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ಇಬ್ರು ಎಲಿಮಿನೇಟ್ ಆಗ್ತಿದ್ದಾರೆ ಮನೆಯಿಂದ. ಆದ್ರೆ ಇವರು ಡೈರೆಕ್ಟ್ ಅವ್ರ ಮನೆಗೆ ಹೋಗ್ತಿಲ್ಲ, ಸೀಕ್ರೆಟ್ ರೂಮಿಗೆ ಹೋಗ್ತಿದ್ದಾರೆ. ಅದು ಕೂಡ ನಮ್ಮ ರಕ್ಷಿತಾ ಮತ್ತೆ ನಮ್ಮ ಧ್ರುವಂತ್ ಅನ್ನ ಹೇಳಲಾಗ್ತಾ ಇದೆ. ರಕ್ಷಿತಾ ಇಲ್ಲ ರಾಶಿಕಾ ಇವರಿಬ್ಬರಲ್ಲಿ ಒಬ್ರು, ಬಟ್ ಧ್ರುವಂತ್ ಅಂತೂ ಕನ್ಫರ್ಮ್ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಬಟ್ ಇದರ ಕನ್ಫರ್ಮೇಶನ್ ನಮಗೆ ಬೇಕು ಅಂದ್ರೆ ನಾವು ಎಪಿಸೋಡ್ ಅನ್ನ ನೋಡ್ಲೇಬೇಕಾಗುತ್ತೆ. ಸೀಕ್ರೆಟ್ ರೂಮ್ ಟಾಸ್ಕ್ ಅನ್ನೋದು ಈಗಾಗಲೇ 2-3 ಸೀಸನ್ ಇಂದ ಅದು ನಿಲ್ಸೇ ಬಿಟ್ಟಿದ್ರು, ಮತ್ತೆ ಈ ಸೀಸನ್ ಅದನ್ನ ಆರಂಭ ಕೂಡ ಮಾಡಲಾಗ್ತಿದೆ. ಸೊ ಯಾರು ಸೀಕ್ರೆಟ್ ರೂಮಿಗೆ ಹೋಗ್ತಾರೆ ಅಂತ ಹೇಳಿ ಕಾದು ನೋಡೋಣ. ನಿಮಗೆ ಗೊತ್ತಿರಬಹುದು, ಈ ವಾರ ನೋ ಎಲಿಮಿನೇಷನ್ ಇತ್ತು, ಯಾಕಂದ್ರೆ ಯಾರು ಕೂಡ ವೋಟಿಂಗ್ ಅನ್ನ ಮಾಡಿರ್ಲಿಲ್ಲ. ಆದ್ರೆ ಮನೆಗೆ ಕುಚಿಕು ಗೆಳೆಯರಂತೆ ಇದ್ದಂತಹ ರಜತ್ ಮತ್ತೆ ಗಿಲ್ಲಿ ಇವತ್ತು ಜಗಳ ಆಡ್ಕೊಂಡಿರೋದು ಮನೆಗೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು, ಅಥವಾ ಬೇರೆಯವರು ಆರಾಮಾಗಿದ್ದು ಇವರಿಬ್ಬರೇ ವಾರ ಪೂರ್ತಿ ಕಿತ್ತಾಡ್ಬೋದೇನೋ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಬಟ್ ಈ ಮಧ್ಯೆ ಅಶ್ವಿನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಗಿಲ್ಲಿ ಅವರ ಒಂದೊಂದು ಮಾತಿಗೂ ಕೂಡ ಚಪ್ಪಾಳೆಗಳನ್ನ ತಟ್ಟು ರಜತ್ ಅವರಿಗೆ ಉರ್ಸೋ ಅಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.